ಎರಡು ಜಿಲ್ಲೆ, ಎರಡು ಗ್ರಾಮ, ಎರಡು ಸಮಸ್ಯೆ. ಒಂದೇ ದಿನ ಟಿವಿ9ನ ಎರಡು ವರದಿಗಳು ಆ ಜನರಿಗೆ ನೆಮ್ಮದಿ ನೀಡಿವೆ. ಇನ್ನು ಮಳೆ ನಿಂತರೂ ಅದರ ಅವಾಂತರಕ್ಕೆ ಜನ ನಲುಗ್ತಿದ್ದಾರೆ. ನಿಲ್ಲುಗೂ ನೆಲೆ ಇರಲಿಲ್ಲ, ಕಾಲಿಡೋದಕ್ಕೂ ಜಾಗವಿರಲಿಲ್ಲ. ರಸ್ತೆಯಲ್ಲೂ ನೀರು, ಮನೆಯಲ್ಲೂ ಜಲರಾಶಿ. ಕಳೆದೊಂದು ವಾರದಿಂದ ಕಣ್ಣೀರು ಹಾಕ್ತಿದ್ದ ಗ್ರಾಮಸ್ಥರು ಟಿವಿ9 ವರದಿಯಿಂದ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಒಂದೇ ದಿನ ಟಿವಿ9ನ ಎರಡು ವರದಿಗಳ ಫಲಶ್ರುತಿ. ಹಾವೇರಿಯಲ್ಲಿ ಕೆರೆ ಪ್ರವಾಹದಿಂದ ಕೊನೆಗೂ ಮುಕ್ತಿ. ಧಾರಾಕಾರ ಮಳೆ ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನಲ್ಲಿ ಕೋಲಾಹಲವನ್ನು ಸೃಷ್ಟಿಸಿತ್ತು. ಕೊಪ್ಪ ಗ್ರಾಮದ ಕೆರೆ ಕೋಡಿ ಬಿದ್ದು ಕಚವಿ ಗ್ರಾಮ ಜಲಾವೃತವಾಗಿತ್ತು. 50ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿತ್ತು. ಕಳೆದೊಂದು ವಾರದಿಂದ ನೀರು ಹೊರಹಾಕೋದ್ರಲ್ಲೇ ನಿವಾಸಿಗಳು ಹೈರಾಣಾಗಿದ್ರು. ಈ ಬಗ್ಗೆ ನಿನ್ನೆ ಟಿವಿ9 ವಿಸ್ತೃತ ವರದಿ ಪ್ರಸಾರ ಮಾಡಿತ್ತು. ಇಲ್ಲಿರುವಂತಹ ಗ್ರಾಮಸ್ಥರು ರಾತ್ರಿ ಇಡೀ ನಿದ್ದೆ ಬಿಟ್ಟು ನೀರನ್ನ ಹೊರಗಾಕುವಂತ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಆದ್ರೆ ನಿನ್ನೆ ಟಿವಿ9 ಇದರ ಬಗ್ಗೆ ವರದಿ ಪ್ರಸಾರ ಮಾಡ್ತಾ ಇದ್ದಂತೆ ಗಾಢ ನಿದ್ದೆಯಲ್ಲಿದ್ದಂತ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಅದಕ್ಕೆ ನೀರನ್ನ ಸರಾಗವಾಗಿ ಕಳಿಸುವಂತ ಕೆಲಸವನ್ನ ಈಗ 2 ಜೆಸಿಪಿಯನ್ನು ಹಚ್ಚಿ ಮಾಡ್ತಾ ಇರುವಂತದ್ದು. ಟಿವಿ9 ವರದಿ ಬೆನ್ನಲ್ಲೇ ಇವತ್ತು ಜಿಲ್ಲಾಡಳಿತ ಗ್ರಾಮಕ್ಕೆ ದೌಡಾಯಿಸಿತ್ತು. ಜಿಲ್ಲಾಧಿಕಾರಿ, ತಹಶೀಲ್ದಾರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಜೆಸಿಬಿ ಮೂಲಕ ಕಾಲುವೆ ಸರಿಪಡಿಸಿ ಗ್ರಾಮಕ್ಕೆ ಕೆರೆ ನೀರು ಬರದಂತೆ ಡೈವರ್ಟ್ ಮಾಡಿದ್ರು. ಜನರೆಲ್ಲ ನೆಮ್ಮದಿಯ ನಿಟ್ಟುಸಿರು ಬಿಟ್ರು. ಟಿವಿ9ಗೆ ಕೃತಜ್ಞತೆ ಸಲ್ಲಿಸಿದ್ರು. ಊರಲ್ಲೇ ನೋಡಿ ನೀರು ಈ ತರ ಇದ್ರೆ ಊರಾಗ ಹಾಳಾಕತ್ತೆ ಅಂತ ಅಂದು ಹೊರಗಡೆ ನೋಡಿ ಎಲ್ಲ ನೀರು ಬೆಳಕರಿ ಅನ್ನೋದಕ್ಕೆ ಬಂದು ಅವರೆಲ್ಲ ಕೆಲಸ ಮಾಡಿ ಕೆಲಸ ಚಾಲೂ ಮಾಡಿ ನಡೆಸ್ಯಾರ. ಊರಾಗ ಈ ನೀರು ಕಮ್ಮಿ ಆಗಿದ್ರಿ. ಇದು ಅನುಕೂಲ ಮಾಡಿದ್ ಕೊಟ್ಟು ಬಾ ಟಿವಿ9 ತುಂಬಾ ಥ್ಯಾಂಕ್ಸ್. ಟಿವಿ9 ಇಂಪ್ಯಾಕ್ಟ್, ಗ್ರಾಮಕ್ಕೆ ಸಿಕ್ತು ಕಿರು ಸೇತುವೆ. ಕೊಡಗು ಜಿಲ್ಲೆ ಮಡಿಕೇರಿಯಲ್ಲಿ ಹಳ್ಳ ದಾಟಲು ಗ್ರಾಮಸ್ಥರು ಇನ್ನಿಲ್ಲದಂತೆ ಪರದಾಡ್ತಿದ್ರು. ಅತ್ತೇಡಿ ಗ್ರಾಮಸ್ಥರು ಕಾಲು ಸಂಕದ ಮೇಲೆ ಜೀವ ಪಣಕ್ಕಿಟ್ಟು ಹಳ್ಳ ದಾಟ್ತಿದ್ರು. ಈ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಪ್ರಣವ್ ಫೌಂಡೇಶನ್ 2 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಿರು ಸೇತುವೆ ನಿರ್ಮಿಸಿದೆ. ಇದು ಮಡಿಕೇರಿ ಗ್ರಾಮದ ಅತ್ತೇಡಿ ಎಂಬ ಒಂದು ಕುಗ್ರಾಮ. ಮಳೆಗಾಲದಲ್ಲಿ ಬಹಳ ಸಂಕಷ್ಟವನ್ನು ಅನುಭವಿಸ್ತಾ ಇತ್ತು. ಈ ಪ್ರಣವ್ ಫೌಂಡೇಶನ್ ಸಂಸ್ಥೆ ಯಾವಾಗ ಟಿವಿ9 ವರದಿಯನ್ನು ನೋಡಿತು, ಕಳೆದ 1-1.5 ತಿಂಗಳಿನಿಂದ ಸತತವಾಗಿ ಪ್ರಯತ್ನ ಪಟ್ಟು ಇಲ್ಲಿ ಒಂದು ಕಬ್ಬಿಣದ ಸೇತುವೆಯನ್ನ, ಒಂದು ಕಾಲು ಸಂಕವನ್ನು ನಿರ್ಮಾಣ ಮಾಡಿಕೊಟ್ಟಿದೆ. ಚಿತ್ರದುರ್ಗದಲ್ಲಿ ವರುಣದೇವನ ಆಟಕ್ಕೆ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಚಳ್ಳಕೆರೆ ತಾಲೂಕಿನ ದೇವರಹಳ್ಳಿಯಲ್ಲಿ ಜಮೀನುಗಳೆಲ್ಲ ಜಲಾವೃತವಾಗಿವೆ. ರಾಜರಾಜೇಶ್ವರಿ ಎಂಬುವರಿಗೆ ಸೇರಿದ 7 ಎಕರೆ ಟೊಮೆಟೊ ಬೆಳೆ ಮಳೆ ನೀರಿನಲ್ಲಿ ಮುಳುಗಿ 16 ಲಕ್ಷ ಲಾಸ್ ಆಗಿದೆ. ಶೇಂಗಾ, ಅಡಿಕೆ ತೋಟಕ್ಕೂ ನೀರು ನುಗ್ಗಿದೆ. 7 ಎಕರೆ ಜಮೀನಲ್ಲಿ ಟೊಮೆಟೊ ಬೆಳೆದಿದ್ದೀವಿ. ಆದರೆ ಮಳೆ ಬಂದು ಇನ್ನೇನು ಬಿಡಿಸ್ಬೇಕು, ಬೆಳಿಗ್ಗೆ ಬಿಡಿಸ್ಬೇಕು, ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗಿದೆ. ಇತ್ತ ಬಳ್ಳಾರಿಯಲ್ಲಿ ಹಳ್ಳದ ನೀರು ತುಂಬಿ ಹರಿದು ಭತ್ತ, ಮೆಕ್ಕೆಜೋಳ, ಮೆಣಸಿನಕಾಯಿ ಸೇರಿ ಬೆಳೆಗಳನ್ನೆಲ್ಲ ಕೊಚ್ಚಿಕೊಂಡು ಹೋಗಿದೆ. ಬಳ್ಳಾರಿ ತಾಲೂಕಿನ ಜಾಲಿಹಾಳ, ಗೋನಾಳ, ನಾಗಿನಹಳ್ಳಿ, ತಂಬ್ರಳ್ಳಿ ಈ ಗ್ರಾಮದಲ್ಲಿ ಸಾವಿರಾರು ಎಕರೆ ಭತ್ತದ ಬೆಳೆ ನಾಶವಾಗಿದೆ. ಬ್ಯೂರೋ ರಿಪೋರ್ಟ್ ಟಿವಿ9.